ಕರಾವಳಿಯಲ್ಲಿ ನಿರಂತರವಾಗಿ ಮಳೆಯಿಂದಾಗಿ ಆಳ ಸಮುದ್ರಕ್ಕೆ ಮೀನುಗಾರಿಕೆಗೆ ನಿರ್ಬಂಧವನ್ನ ವಿಧಿಸಲಾಗಿದೆ. ದೋಣಿಗಳ ಮೂಲಕ, ನಾಡ ದೋಣಿಗಳ ಮೂಲಕ ಮೀನುಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಾಡ ದೋಣಿಯೊಂದು ಮಗುಚಿ 3 ಜನ ನಾಪತ್ತೆ ಆಗಿರುವಂತ ಘಟನೆ ನಡೆದಿದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಲೈವ್ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಉಡುಪಿ ಜಿಲ್ಲೆಯಲ್ಲಿ ಮೇ 15ರಿಂದ ಸತತವಾಗಿ ಮಳೆ ಆಗ್ತಾ ಇರುವಂತದ್ದು. ಒಂದ್ ಕಡೆಯಿಂದ 15 ದಿನ ಮುಂಚಿತವಾಗಿ ಉಡುಪಿ ಜಿಲ್ಲೆಯಲ್ಲಿ ಮಳೆ ಆರಂಭ ಆಗಿರುವಂತದ್ದು. ಹಾಗಾಗಿ ಸದ್ಯಕ್ಕೆ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯೋದಕ್ಕೆ ಅವಕಾಶವನ್ನು ನೀಡಲಾಗಿದೆ. ಅಂದ್ರೆ ಆಳ ಸಮುದ್ರ ಮೀನುಗಾರಿಕೆಗೆ ಹೋಗೋದಕ್ಕೆ ಮೀನುಗಾರಿಕೆಗೆ ಅವಕಾಶ ಇಲ್ಲ. ಆದ್ರೆ ನಾಡದೋಣಿ ಮೀನುಗಾರಿಕೆ ಅಂತ ಏನ್ ಕರೀತೇವೆ, ನಾಡದೋಣಿ ಮೀನುಗಾರಿಕೆ ಮಾಡೋದಕ್ಕೆ ಅವಕಾಶವನ್ನ ನೀಡಲಾಗಿತ್ತು. ಅದು ಕೂಡ ತಡವಾಗಿ ಸುಮಾರು 20-25 ದಿನ ತಡವಾಗಿ ನಾಡದೋಣಿ ಮೀನುಗಾರಿಕೆ ಆರಂಭ ಆಗಿತ್ತು. ಆದ್ರೆ ಸಮುದ್ರ ಸಾಕಷ್ಟು ಅಬ್ಬರದಿಂದ ಇರುವ ಕಾರಣದಿಂದಾಗಿ, ರಫ್ ಆಗಿರೋ ಕಾರಣದಿಂದಾಗಿ ಸಮುದ್ರಕ್ಕೆ ಹೋಗಿ ಮೀನು ಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಕಂಡುಕೊಂಡ ಮೀನುಗಾರರು ವಾಪಸ್ ಆಗುವಂತಹ ಸಂದರ್ಭದಲ್ಲಿ ದೋಣಿ ಮಗುಚಿದೆ. ದೋಣಿಯಲ್ಲಿದ್ದಂತ ಸುರೇಶ್, ಲೋಹಿತ್ ಮತ್ತು ಜಗದೀಶ್ ಎನ್ನುವರು ನೀರು ಪಾಲಾಗಿರುವಂತದ್ದು. ಹಾಗಾಗಿ ಬೆಳಿಗ್ಗೆಯಿಂದಲೇ ಮೀನುಗಾರರನ್ನ ಹುಡುಕಾಡುವ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. 4 ಜನ ಇದ್ರು, ಅದರಲ್ಲಿ ಒಬ್ರು ಸಂತೋಷ್ ಅನ್ನೋರು ಪಾರಾಗಿದ್ದಾರೆ. ಆದ್ರೆ ಸದ್ಯ ಕೂಡ ಸಮುದ್ರ ಸಾಕಷ್ಟು ರಫ್ ಆಗಿರುವಂತದ್ದು, ರಾಕ್ಷಸ ಗಾತ್ರದ ಅಲೆಗಳು ಕೂಡ ಬರ್ತಾ ಇರುವಂತದ್ದು. ಹಾಗಾಗಿ ಮೀನುಗಾರರು ಇರ್ಬೋದು, ಪೊಲೀಸರು ಇರ್ಬೋದು, ಲೈಫ್ ಗಾರ್ಡ್ಗಳು ಸೇರಿಕೊಂಡು ಮೀನುಗಾರರನ್ನ ಹುಡುಕಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕಿರುವಂತದ್ದು ಕಾದು ನೋಡುವಂತ ಒಂದು ಪ್ರಯತ್ನ ಅಷ್ಟೇ ಇದೆ. ಹಾಗಾಗಿ ಮೀನುಗಾರರು ಇರ್ಬೋದು, ಸ್ಥಳೀಯರು ಇರ್ಬೋದು, ಲೈಫ್ ಗಾರ್ಡ್ಗಳು ಎಲ್ಲರೂ ಕೂಡ ಈ ಭಾಗದಲ್ಲಿ ಸದ್ಯ ಸಮುದ್ರ ಒಂದಷ್ಟು ಅಬ್ಬರವನ್ನ ಕಮ್ಮಿ ಮಾಡ್ತದ ಅನ್ನುವಂತ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕರಾವಳಿಯಲ್ಲಿ ನಿರಂತರವಾಗಿ ಮಳೆಯಿಂದಾಗಿ ಆಳ ಸಮುದ್ರಕ್ಕೆ ಮೀನುಗಾರಿಕೆಗೆ ನಿರ್ಬಂಧವನ್ನ ವಿಧಿಸಲಾಗಿದೆ. ದೋಣಿಗಳ ಮೂಲಕ, ನಾಡ ದೋಣಿಗಳ ಮೂಲಕ ಮೀನುಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಾಡ ದೋಣಿಯೊಂದು ಮಗುಚಿ 3 ಜನ ನಾಪತ್ತೆ ಆಗಿರುವಂತ ಘಟನೆ ನಡೆದಿದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಲೈವ್ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಉಡುಪಿ ಜಿಲ್ಲೆಯಲ್ಲಿ ಮೇ 15ರಿಂದ ಸತತವಾಗಿ ಮಳೆ ಆಗ್ತಾ ಇರುವಂತದ್ದು. ಒಂದ್ ಕಡೆಯಿಂದ 15 ದಿನ ಮುಂಚಿತವಾಗಿ ಉಡುಪಿ ಜಿಲ್ಲೆಯಲ್ಲಿ ಮಳೆ ಆರಂಭ ಆಗಿರುವಂತದ್ದು. ಹಾಗಾಗಿ ಸದ್ಯಕ್ಕೆ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯೋದಕ್ಕೆ ಅವಕಾಶವನ್ನ ನೀಡಲಾಗಿದೆ. ಅಂದ್ರೆ ಆಳ ಸಮುದ್ರ ಮೀನುಗಾರಿಕೆಗೆ ಹೋಗೋದಕ್ಕೆ ಮೀನುಗಾರಿಕೆಗೆ ಅವಕಾಶ ಇಲ್ಲ. ಆದ್ರೆ ನಾಡದೋಣಿ ಮೀನುಗಾರಿಕೆ ಅಂತ ಏನ್ ಕರೀತೇವೆ, ನಾಡದೋಣಿ ಮೀನುಗಾರಿಕೆ ಮಾಡೋದಕ್ಕೆ ಅವಕಾಶವನ್ನ ನೀಡಲಾಗಿತ್ತು. ಅದು ಕೂಡ ತಡವಾಗಿ ಸುಮಾರು 20-25 ದಿನ ತಡವಾಗಿ ನಾಡದೋಣಿ ಮೀನುಗಾರಿಕೆ ಆರಂಭ ಆಗಿತ್ತು. ಆದ್ರೆ ಸಮುದ್ರ ಸಾಕಷ್ಟು ಅಬ್ಬರದಿಂದ ಇರುವ ಕಾರಣದಿಂದಾಗಿ, ರಫ್ ಆಗಿರೋ ಕಾರಣದಿಂದಾಗಿ ಸಮುದ್ರಕ್ಕೆ ಹೋಗಿ ಮೀನು ಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಕಂಡುಕೊಂಡ ಮೀನುಗಾರರು ವಾಪಸ್ ಆಗುವಂತಹ ಸಂದರ್ಭದಲ್ಲಿ ದೋಣಿ ಮಗುಚಿದೆ. ದೋಣಿಯಲ್ಲಿದ್ದಂತ ಸುರೇಶ್, ಲೋಹಿತ್ ಮತ್ತು ಜಗದೀಶ್ ಎನ್ನುವರು ನೀರು ಪಾಲಾಗಿರುವಂತದ್ದು. ಹಾಗಾಗಿ ಬೆಳಿಗ್ಗೆಯಿಂದಲೇ ಮೀನುಗಾರರನ್ನ ಹುಡುಕಾಡುವ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. 4 ಜನ ಇದ್ರು, ಅದರಲ್ಲಿ ಒಬ್ರು ಸಂತೋಷ್ ಅನ್ನೋರು ಪಾರಾಗಿದ್ದಾರೆ. ಆದ್ರೆ ಸದ್ಯ ಕೂಡ ಸಮುದ್ರ ಸಾಕಷ್ಟು ರಫ್ ಆಗಿರುವಂತದ್ದು, ರಾಕ್ಷಸ ಗಾತ್ರದ ಅಲೆಗಳು ಕೂಡ ಬರ್ತಾ ಇರುವಂತದ್ದು. ಹಾಗಾಗಿ ಮೀನುಗಾರರು ಇರ್ಬೋದು, ಪೊಲೀಸರು ಇರ್ಬೋದು, ಲೈಫ್ ಗಾರ್ಡ್ಗಳು ಸೇರಿಕೊಂಡು ಮೀನುಗಾರರನ್ನ ಹುಡುಕಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕಿರುವಂತದ್ದು ಕಾದು ನೋಡುವಂತ ಒಂದು ಪ್ರಯತ್ನ ಅಷ್ಟೇ ಇದೆ. ಹಾಗಾಗಿ ಮೀನುಗಾರರು ಇರ್ಬೋದು, ಸ್ಥಳೀಯರು ಇರ್ಬೋದು, ಲೈಫ್ ಗಾರ್ಡ್ಗಳು ಎಲ್ಲರೂ ಕೂಡ ಈ ಭಾಗದಲ್ಲಿ ಸದ್ಯ ಸಮುದ್ರ ಒಂದಷ್ಟು ಅಬ್ಬರವನ್ನ ಕಮ್ಮಿ ಮಾಡ್ತದ ಅನ್ನುವಂತ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕರಾವಳಿಯಲ್ಲಿ ನಿರಂತರವಾಗಿ ಮಳೆಯಿಂದಾಗಿ ಆಳ ಸಮುದ್ರಕ್ಕೆ ಮೀನುಗಾರಿಕೆಗೆ ನಿರ್ಬಂಧವನ್ನ ವಿಧಿಸಲಾಗಿದೆ. ದೋಣಿಗಳ ಮೂಲಕ, ನಾಡ ದೋಣಿಗಳ ಮೂಲಕ ಮೀನುಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಾಡ ದೋಣಿಯೊಂದು ಮಗುಚಿ 3 ಜನ ನಾಪತ್ತೆ ಆಗಿರುವಂತ ಘಟನೆ ನಡೆದಿದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಲೈವ್ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಉಡುಪಿ ಜಿಲ್ಲೆಯಲ್ಲಿ ಮೇ 15ರಿಂದ ಸತತವಾಗಿ ಮಳೆ ಆಗ್ತಾ ಇರುವಂತದ್ದು. ಒಂದ್ ಕಡೆಯಿಂದ 15 ದಿನ ಮುಂಚಿತವಾಗಿ ಉಡುಪಿ ಜಿಲ್ಲೆಯಲ್ಲಿ ಮಳೆ ಆರಂಭ ಆಗಿರುವಂತದ್ದು. ಹಾಗಾಗಿ ಸದ್ಯಕ್ಕೆ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯೋದಕ್ಕೆ ಅವಕಾಶವನ್ನ ನೀಡಲಾಗಿದೆ. ಅಂದ್ರೆ ಆಳ ಸಮುದ್ರ ಮೀನುಗಾರಿಕೆಗೆ ಹೋಗೋದಕ್ಕೆ ಮೀನುಗಾರಿಕೆಗೆ ಅವಕಾಶ ಇಲ್ಲ. ಆದ್ರೆ ನಾಡದೋಣಿ ಮೀನುಗಾರಿಕೆ ಅಂತ ಏನ್ ಕರೀತೇವೆ, ನಾಡದೋಣಿ ಮೀನುಗಾರಿಕೆ ಮಾಡೋದಕ್ಕೆ ಅವಕಾಶವನ್ನ ನೀಡಲಾಗಿತ್ತು. ಅದು ಕೂಡ ತಡವಾಗಿ ಸುಮಾರು 20-25 ದಿನ ತಡವಾಗಿ ನಾಡದೋಣಿ ಮೀನುಗಾರಿಕೆ ಆರಂಭ ಆಗಿತ್ತು. ಆದ್ರೆ ಸಮುದ್ರ ಸಾಕಷ್ಟು ಅಬ್ಬರದಿಂದ ಇರುವ ಕಾರಣದಿಂದಾಗಿ, ರಫ್ ಆಗಿರೋ ಕಾರಣದಿಂದಾಗಿ ಸಮುದ್ರಕ್ಕೆ ಹೋಗಿ ಮೀನು ಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಕಂಡುಕೊಂಡ ಮೀನುಗಾರರು ವಾಪಸ್ ಆಗುವಂತಹ ಸಂದರ್ಭದಲ್ಲಿ ದೋಣಿ ಮಗುಚಿದೆ.
ದೋಣಿಯಲ್ಲಿದ್ದಂತ ಸುರೇಶ್, ಲೋಹಿತ್ ಮತ್ತು ಜಗದೀಶ್ ಎನ್ನುವರು ನೀರು ಪಾಲಾಗಿರುವಂತದ್ದು. ಹಾಗಾಗಿ ಬೆಳಿಗ್ಗೆಯಿಂದಲೇ ಮೀನುಗಾರರನ್ನ ಹುಡುಕಾಡುವ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. 4 ಜನ ಇದ್ರು, ಅದರಲ್ಲಿ ಒಬ್ರು ಸಂತೋಷ್ ಅನ್ನೋರು ಪಾರಾಗಿದ್ದಾರೆ. ಆದ್ರೆ ಸದ್ಯ ಕೂಡ ಸಮುದ್ರ ಸಾಕಷ್ಟು ರಫ್ ಆಗಿರುವಂತದ್ದು, ರಾಕ್ಷಸ ಗಾತ್ರದ ಅಲೆಗಳು ಕೂಡ ಬರ್ತಾ ಇರುವಂತದ್ದು. ಹಾಗಾಗಿ ಮೀನುಗಾರರು ಇರ್ಬೋದು, ಪೊಲೀಸರು ಇರ್ಬೋದು, ಲೈಫ್ ಗಾರ್ಡ್ಗಳು ಸೇರಿಕೊಂಡು ಮೀನುಗಾರರನ್ನ ಹುಡುಕಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕಿರುವಂತದ್ದು ಕಾದು ನೋಡುವಂತ ಒಂದು ಪ್ರಯತ್ನ ಅಷ್ಟೇ ಇದೆ. ಹಾಗಾಗಿ ಮೀನುಗಾರರು ಇರ್ಬೋದು, ಸ್ಥಳೀಯರು ಇರ್ಬೋದು, ಲೈಫ್ ಗಾರ್ಡ್ಗಳು ಎಲ್ಲರೂ ಕೂಡ ಈ ಭಾಗದಲ್ಲಿ ಸದ್ಯ ಸಮುದ್ರ ಒಂದಷ್ಟು ಅಬ್ಬರವನ್ನ ಕಮ್ಮಿ ಮಾಡ್ತದ ಅನ್ನುವಂತ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕರಾವಳಿಯಲ್ಲಿ ನಿರಂತರವಾಗಿ ಮಳೆಯಿಂದಾಗಿ ಆಳ ಸಮುದ್ರಕ್ಕೆ ಮೀನುಗಾರಿಕೆಗೆ ನಿರ್ಬಂಧವನ್ನ ವಿಧಿಸಲಾಗಿದೆ. ದೋಣಿಗಳ ಮೂಲಕ, ನಾಡ ದೋಣಿಗಳ ಮೂಲಕ ಮೀನುಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಾಡ ದೋಣಿಯೊಂದು ಮಗುಚಿ 3 ಜನ ನಾಪತ್ತೆ ಆಗಿರುವಂತ ಘಟನೆ ನಡೆದಿದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಲೈವ್ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಉಡುಪಿ ಜಿಲ್ಲೆಯಲ್ಲಿ ಮೇ 15ರಿಂದ ಸತತವಾಗಿ ಮಳೆ ಆಗ್ತಾ ಇರುವಂತದ್ದು. ಒಂದ್ ಕಡೆಯಿಂದ 15 ದಿನ ಮುಂಚಿತವಾಗಿ ಉಡುಪಿ ಜಿಲ್ಲೆಯಲ್ಲಿ ಮಳೆ ಆರಂಭ ಆಗಿರುವಂತದ್ದು. ಹಾಗಾಗಿ ಸದ್ಯಕ್ಕೆ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯೋದಕ್ಕೆ ಅವಕಾಶವನ್ನ ನೀಡಲಾಗಿದೆ. ಅಂದ್ರೆ ಆಳ ಸಮುದ್ರ ಮೀನುಗಾರಿಕೆಗೆ ಹೋಗೋದಕ್ಕೆ ಮೀನುಗಾರಿಕೆಗೆ ಅವಕಾಶ ಇಲ್ಲ. ಆದ್ರೆ ನಾಡದೋಣಿ ಮೀನುಗಾರಿಕೆ ಅಂತ ಏನ್ ಕರೀತೇವೆ, ನಾಡದೋಣಿ ಮೀನುಗಾರಿಕೆ ಮಾಡೋದಕ್ಕೆ ಅವಕಾಶವನ್ನ ನೀಡಲಾಗಿತ್ತು. ಅದು ಕೂಡ ತಡವಾಗಿ, ಸುಮಾರು 20-25 ದಿನ ತಡವಾಗಿ ನಾಡದೋಣಿ ಮೀನುಗಾರಿಕೆ ಆರಂಭ ಆಗಿತ್ತು. ಆದ್ರೆ ಸಮುದ್ರ ಸಾಕಷ್ಟು ಅಬ್ಬರದಿಂದ ಇರುವ ಕಾರಣದಿಂದಾಗಿ, ರಫ್ ಆಗಿರೋ ಕಾರಣದಿಂದಾಗಿ ಸಮುದ್ರಕ್ಕೆ ಹೋಗಿ ಮೀನು ಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಕಂಡುಕೊಂಡ ಮೀನುಗಾರರು ವಾಪಸ್ ಆಗುವಂತಹ ಸಂದರ್ಭದಲ್ಲಿ ದೋಣಿ ಮಗುಚಿದೆ. ದೋಣಿಯಲ್ಲಿದ್ದಂತ ಸುರೇಶ್, ಲೋಹಿತ್ ಮತ್ತು ಜಗದೀಶ್ ಎನ್ನುವರು ನೀರು ಪಾಲಾಗಿರುವಂತದ್ದು. ಹಾಗಾಗಿ ಬೆಳಿಗ್ಗೆಯಿಂದಲೇ ಮೀನುಗಾರರನ್ನ ಹುಡುಕಾಡುವ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. 4 ಜನ ಇದ್ರು, ಅದರಲ್ಲಿ ಒಬ್ರು ಸಂತೋಷ್ ಅನ್ನೋರು ಪಾರಾಗಿದ್ದಾರೆ. ಆದ್ರೆ ಸದ್ಯ ಕೂಡ ಸಮುದ್ರ ಸಾಕಷ್ಟು ರಫ್ ಆಗಿರುವಂತದ್ದು, ರಾಕ್ಷಸ ಗಾತ್ರದ ಅಲೆಗಳು ಕೂಡ ಬರ್ತಾ ಇರುವಂತದ್ದು. ಹಾಗಾಗಿ ಮೀನುಗಾರರು ಇರ್ಬೋದು, ಪೊಲೀಸರು ಇರ್ಬೋದು, ಲೈಫ್ ಗಾರ್ಡ್ಗಳು ಸೇರಿಕೊಂಡು ಮೀನುಗಾರರನ್ನ ಹುಡುಕಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕಿರುವಂತದ್ದು ಕಾದು ನೋಡುವಂತ ಒಂದು ಪ್ರಯತ್ನ ಅಷ್ಟೇ ಇದೆ. ಹಾಗಾಗಿ ಮೀನುಗಾರರು ಇರ್ಬೋದು, ಸ್ಥಳೀಯರು ಇರ್ಬೋದು, ಲೈಫ್ ಗಾರ್ಡ್ಗಳು ಎಲ್ಲರೂ ಕೂಡ ಈ ಭಾಗದಲ್ಲಿ ಸದ್ಯ ಸಮುದ್ರ ಒಂದಷ್ಟು ಅಬ್ಬರವನ್ನ ಕಮ್ಮಿ ಮಾಡ್ತದ ಅನ್ನುವಂತ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕರಾವಳಿಯಲ್ಲಿ ನಿರಂತರವಾಗಿ ಮಳೆಯಿಂದಾಗಿ ಆಳ ಸಮುದ್ರಕ್ಕೆ ಮೀನುಗಾರಿಕೆಗೆ ನಿರ್ಬಂಧವನ್ನ ವಿಧಿಸಲಾಗಿದೆ. ದೋಣಿಗಳ ಮೂಲಕ, ನಾಡ ದೋಣಿಗಳ ಮೂಲಕ ಮೀನುಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಾಡ ದೋಣಿಯೊಂದು ಮಗುಚಿ 3 ಜನ ನಾಪತ್ತೆ ಆಗಿರುವಂತ ಘಟನೆ ನಡೆದಿದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಲೈವ್ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಉಡುಪಿ ಜಿಲ್ಲೆಯಲ್ಲಿ ಮೇ 15ರಿಂದ ಸತತವಾಗಿ ಮಳೆ ಆಗ್ತಾ ಇರುವಂತದ್ದು. ಒಂದ್ ಕಡೆಯಿಂದ 15 ದಿನ ಮುಂಚಿತವಾಗಿ ಉಡುಪಿ ಜಿಲ್ಲೆಯಲ್ಲಿ ಮಳೆ ಆರಂಭ ಆಗಿರುವಂತದ್ದು. ಹಾಗಾಗಿ ಸದ್ಯಕ್ಕೆ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯೋದಕ್ಕೆ ಅವಕಾಶವನ್ನ ನೀಡಲಾಗಿದೆ. ಅಂದ್ರೆ ಆಳ ಸಮುದ್ರ ಮೀನುಗಾರಿಕೆಗೆ ಹೋಗೋದಕ್ಕೆ ಮೀನುಗಾರಿಕೆಗೆ ಅವಕಾಶ ಇಲ್ಲ. ಆದ್ರೆ ನಾಡದೋಣಿ ಮೀನುಗಾರಿಕೆ ಅಂತ ಏನ್ ಕರೀತೇವೆ, ನಾಡದೋಣಿ ಮೀನುಗಾರಿಕೆ ಮಾಡೋದಕ್ಕೆ ಅವಕಾಶವನ್ನ ನೀಡಲಾಗಿತ್ತು. ಅದು ಕೂಡ ತಡವಾಗಿ, ಸುಮಾರು 20-25 ದಿನ ತಡವಾಗಿ ನಾಡದೋಣಿ ಮೀನುಗಾರಿಕೆ ಆರಂಭ ಆಗಿತ್ತು. ಆದ್ರೆ ಸಮುದ್ರ ಸಾಕಷ್ಟು ಅಬ್ಬರದಿಂದ ಇರುವ ಕಾರಣದಿಂದಾಗಿ, ರಫ್ ಆಗಿರೋ ಕಾರಣದಿಂದಾಗಿ ಸಮುದ್ರಕ್ಕೆ ಹೋಗಿ ಮೀನು ಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಕಂಡುಕೊಂಡ ಮೀನುಗಾರರು ವಾಪಸ್ ಆಗುವಂತಹ ಸಂದರ್ಭದಲ್ಲಿ ದೋಣಿ ಮಗುಚಿದೆ. ದೋಣಿಯಲ್ಲಿದ್ದಂತ ಸುರೇಶ್, ಲೋಹಿತ್ ಮತ್ತು ಜಗದೀಶ್ ಎನ್ನುವರು ನೀರು ಪಾಲಾಗಿರುವಂತದ್ದು. ಹಾಗಾಗಿ ಬೆಳಿಗ್ಗೆಯಿಂದಲೇ ಮೀನುಗಾರರನ್ನ ಹುಡುಕಾಡುವ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. 4 ಜನ ಇದ್ರು, ಅದರಲ್ಲಿ ಒಬ್ರು ಸಂತೋಷ್ ಅನ್ನೋರು ಪಾರಾಗಿದ್ದಾರೆ. ಆದ್ರೆ ಸದ್ಯ ಕೂಡ ಸಮುದ್ರ ಸಾಕಷ್ಟು ರಫ್ ಆಗಿರುವಂತದ್ದು, ರಾಕ್ಷಸ ಗಾತ್ರದ ಅಲೆಗಳು ಕೂಡ ಬರ್ತಾ ಇರುವಂತದ್ದು. ಹಾಗಾಗಿ ಮೀನುಗಾರರು ಇರ್ಬೋದು, ಪೊಲೀಸರು ಇರ್ಬೋದು, ಲೈಫ್ ಗಾರ್ಡ್ಗಳು ಸೇರಿಕೊಂಡು ಮೀನುಗಾರರನ್ನ ಹುಡುಕಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕಿರುವಂತದ್ದು ಕಾದು ನೋಡುವಂತ ಒಂದು ಪ್ರಯತ್ನ ಅಷ್ಟೇ ಇದೆ. ಹಾಗಾಗಿ ಮೀನುಗಾರರು ಇರ್ಬೋದು, ಸ್ಥಳೀಯರು ಇರ್ಬೋದು, ಲೈಫ್ ಗಾರ್ಡ್ಗಳು ಎಲ್ಲರೂ ಕೂಡ ಈ ಭಾಗದಲ್ಲಿ ಸದ್ಯ ಸಮುದ್ರ ಒಂದಷ್ಟು ಅಬ್ಬರವನ್ನ ಕಮ್ಮಿ ಮಾಡ್ತದ ಅನ್ನುವಂತ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.